ಕಲಬುರಗಿಯ ಜೇವರ್ಗಿಯಲ್ಲಿ ಅವಾಂತರಗಳ ಸುರಿಮಳೆ ಆಗ್ತಾ ಇದೆ. ಬಿರುಗಾಳಿ ಮಳೆಗೆ ಕಿತ್ತು ಹೋಗಿರುವಂತದ್ದು ಸ್ಟೇಡಿಯಂನ ಮೇಲ್ಛಾವಣಿ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದಲ್ಲಿ ಇರುವಂತಹ ಕ್ರೀಡಾಂಗಣ, ಆ ಕ್ರೀಡಾಂಗಣ ಯಾವ ರೀತಿ ಎಷ್ಟು ಮಟ್ಟಿಗೆ ಬಿಗಿಯಾಗಿದೆ ಅನ್ನುವಂಥದ್ದು, ಎಷ್ಟು ಮಟ್ಟಿಗೆ ಗುಣಮಟ್ಟದಿಂದ ಕಟ್ಟಲ್ಪಟ್ಟಿತ್ತು ಅನ್ನುವಂಥದ್ದು ಇಲ್ಲೇ ಕಾಣುತ್ತೆ. ಸ್ಟೇಡಿಯಂನ ಮೇಲ್ಛಾವಣಿಯ ಕಿತ್ತು ಹೋಗುತ್ತೆ. 10 ತಿಂಗಳ ಹಿಂದಷ್ಟೇ ಉದ್ಘಾಟನೆಗೊಂಡಿರುವಂತಹ ಸ್ಟೇಡಿಯಂ ಇದು. ಗಾಳಿಯ ರಭಸಕ್ಕೆ ಸಂಪೂರ್ಣ ಮೇಲ್ಛಾವಣಿಯ ಕಿತ್ತು ಹೋಗಿದೆ. ಕಬ್ಬಿಣದ ಕಂಬಗಳು ಕೂಡ ನೆಲಸಮಾಗಿದ್ದು ಭಾರೀ ದುರಂತವೂ ತಪ್ಪಿದಂತಾಗಿದೆ. 10 ತಿಂಗಳ ಹಿಂದಷ್ಟೇ ಉದ್ಘಾಟನೆಗೊಂಡಿರುವಂತಹ ಸ್ಟೇಡಿಯಂ ಇದು. ಗಾಳಿಯ ರಭಸಕ್ಕೆ ಸಂಪೂರ್ಣ ಕಿತ್ತು ಹೋಗುತ್ತೆ ಮೇಲ್ಛಾವಣಿ. ಕಬ್ಬಿಣದ ಕಂಬಗಳು ಕೂಡ ನೆಲಸಮ ಆಗ್ತವೆ. ಭಾರೀ ದುರಂತವೊಂದು ತಪ್ಪಿದಂತಾಗಿದೆ. ಅಂದ್ರೆ ಸ್ಟೇಡಿಯಂ ಇನ್ನೆಷ್ಟು ಗುಣಮಟ್ಟದಿಂದ ಕಟ್ಟಲಾಗಿದೆ ಅನ್ನುವಂಥದ್ದು ಇದರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. 10 ತಿಂಗಳ ಹಿಂದಷ್ಟೇ ಉದ್ಘಾಟನೆಗೊಂಡಿದ್ದಂತಹ ಸ್ಟೇಡಿಯಂನ ಪರಿಸ್ಥಿತಿ ನಾವು ಕಾಣಬಹುದಾಗಿದೆ. ಶಿಥಿಲಾವಸ್ಥೆಯನ್ನು ತಲುಪಿರುವಂತಹ ಸುಮಾರು 40-50 ವರ್ಷಗಳ ಅಥವಾ 100 ವರ್ಷಗಳ ಹಿಂದೆ ಕಟ್ಟಲ್ಪಟ್ಟಿರುವಂಥ ಕಟ್ಟಡವೇನೋ ಅನ್ನುವಂಥ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಕೇವಲ 10 ತಿಂಗಳ ಹಿಂದಷ್ಟೇ ಉದ್ಘಾಟನೆಗೊಂಡಿದ್ದಂಥ ಈ ಒಂದು ಕಟ್ಟಡ, ಆ ಕಟ್ಟಡದ ಕಬ್ಬಿಣದ ಒಂದು ಅಳವಡಿಕೆ ಮಾಡಲಾಗಿರುವಂಥ ಕಬ್ಬಿಣ ಕೂಡ ಕಿತ್ತು ಬಂದಿರುವಂಥದ್ದು. ಗಾಳಿಯ ರಭಸಕ್ಕೆ ಮೇಲ್ಛಾವಣಿ ಕಿತ್ತು ಹಾರಿ ಬಿದ್ದಿರುವಂಥದ್ದನ್ನು ಕಾಣಬಹುದಾಗಿದೆ. ಇದು ಕಲಬುರಗಿಯ ಜೇವರ್ಗಿಯಲ್ಲಿ ನಿರ್ಮಾಣಗೊಂಡಿದ್ದಂಥ ಒಂದು ಸ್ಟೇಡಿಯಂನ ದುರವಸ್ಥೆಗೆ ಹಿಡಿದಂಥ ಕೈಗನ್ನಡಿ ಇದು. ಯಾವ ರೀತಿಯಾಗಿ ಕಳಪೆ ಗುಣಮಟ್ಟದ ಕಾಮಗಾರಿಯನ್ನು ನಡೆಸಲಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ನಿದರ್ಶನ ಮತ್ತೊಂದು ಬೇಕಾಗಿಲ್ಲ ಅಂತ ಅನಿಸುತ್ತೆ. ಬಹುಶಃ ಇದರ ನಂತರದಲ್ಲೇ ಕಳಪೆ ಕಾಮಗಾರಿಯ ಕುರಿತು ಸಂಬಂಧಪಟ್ಟಂಥ ಅಧಿಕಾರಿಗಳು ಅಥವಾ ಇಲಾಖೆ ಇತ್ತ ಗಮನ ಹರಿಸಿ ಈ ಕಟ್ಟಡವನ್ನು ಅಥವಾ ಈ ಒಂದು ಸ್ಟೇಡಿಯಂನ ನಿರ್ಮಾಣ ಏನು ಮಾಡಲಾಗಿತ್ತು ಅಥವಾ ಮೇಲ್ಛಾವಣಿಯನ್ನೇನು ನಿರ್ಮಾಣ ಮಾಡಿದ್ರು ಅವರ ಮೇಲೆ, ಕಳಪೆ ಕಾಮಗಾರಿಯನ್ನೇನು ಮಾಡಲಾಗಿದೆ ಅವ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಬೇಕಾಗುತ್ತೆ. ಏನಾದರೂ ಹೆಚ್ಚು ಕಡಿಮೆಯಾಗಿ ಯಾರ್ದಾದ್ರೂ ಜೀವ ಹೋಗಿದರೆ ಪರಿಸ್ಥಿತಿ ಏನು ಅನ್ನುವಂಥದ್ದು ಸದ್ಯಕ್ಕೆ ಒಂದು ಆತಂಕವನ್ನು ಉಂಟು ಮಾಡುತ್ತೆ ಈ ಬೆಳವಣಿಗೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ಕಲಬುರಗಿ ನಮ್ಮ ಪ್ರತಿನಿಧಿ ಪುರುಷೋತ್ತಮ್ ಅವರಿಂದ. ಪುರುಷೋತ್ತಮ್, ಸುರಿದಂಥ ಭಾರೀ ಬಿರುಗಾಳಿ ಸಹಿತ ಮಳೆಗೆ ಮೇಲ್ಛಾವಣಿ ಕಿತ್ತು ಹೋಗುತ್ತೆ ಅಂದರೆ ಇನ್ಯಾವ ರೀತಿಯ ಕಳಪೆ ಕಾಮಗಾರಿ ಇಲ್ಲಿ ಇರುವಂಥದ್ದು ಅಂತ? ನಿಜಕ್ಕೂ ಏನು ಕಲಬುರಗಿಯಲ್ಲಿ ತಡರಾತ್ರಿ ಬಿರುಗಾಳಿ ಮಳೆಗೆ ಏನು ಸ್ಟೇಡಿಯಂ ಮೇಲ್ಛಾವಣಿಯ ಕಿತ್ತು ಹೋಗಿರುವಂತಹ ಒಂದು ಘಟನೆ ನಡೆದಿರುವಂತದ್ದು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದಲ್ಲಿರುವಂತಹ ಒಂದು ಏನು ತಾಲೂಕಾ ಕ್ರೀಡಾಂಗಣ ಇದೆ, ಆ ಒಂದು ತಾಲೂಕಿನ ಕ್ರೀಡಾಂಗಣದ ಸ್ಟೇಡಿಯಂನ ಮೇಲ್ಛಾವಣಿ ಕಿತ್ತು ಹೋಗಿರುವಂತದ್ದು. ತಡರಾತ್ರಿ ಧಾರಾಕಾರವಾಗಿ ಗಾಳಿ ಸಹಿತ ಬಿರುಗಾಳಿ ಸಹಿತ ಏನು ಮಳೆಯಾಗಿರುವಂತದ್ದು. ಜಿಲ್ಲೆಯಾದ್ಯಂತ ಏನು ಸಂಜೆ ಬೀಸಿದಂತ ಭಾರಿ ಏನು ಮಳೆಗೆ ತಾಲೂಕು ಕ್ರೀಡಾಂಗಣ ಇದೀಗ ಸಂಪೂರ್ಣ ನೆಲಸಮವಾಗಿರುವಂತದ್ದು. ಗಾಳಿಯ ರಭಸಕ್ಕೆ ಸಂಪೂರ್ಣ ಈಗ ಮೇಲ್ಛಾವಣಿ ಕಿತ್ತುಕೊಂಡು ಹೋಗಿರುವಂಥದ್ದು. ಕಬ್ಬಿಣದ ಕಂಬಗಳು ಸಹ ನೆಲಸಮವಾಗಿರುವಂಥದ್ದು. ಏನೋ ಒಂದು ರೀತಿಯಾಗಿ ಭಾರಿ ದುರಂತ ತಪ್ಪಿ ಹೋಗಿದೆ ಅಂತ ಹೇಳ್ಬೋದು. ಕಲ್ಯಾಣ ಕರ್ನಾಟಕದ ಅನುದಾನದಲ್ಲಿ ಈ ಒಂದು ತಾಲೂಕಾ ಕ್ರೀಡಾಂಗಣವನ್ನ ನಿರ್ಮಾಣ ಮಾಡಲಾಗಿತ್ತು. ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಿ ಈ ತಾಲೂಕು ಕ್ರೀಡಾಂಗಣವನ್ನ ನಿರ್ಮಾಣ ಮಾಡಿತ್ತು. ಆದ್ರೆ ಈ ಒಂದು ಕಾಮಗಾರಿ ಏನೋ ಕಳಪೆ ಇದೆಯಾ ಅಂತಕ್ಕಂಥ ಮಾತುಗಳು ಕೂಡ ಇದೀಗ ಕೇಳಿ ಬರ್ತಾ ಇರುವಂತದ್ದು. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಒಂದು ಅನುದಾನದಲ್ಲಿ ಈ ಒಂದು ಕ್ರೀಡಾಂಗಣ ನಿರ್ಮಾಣ ಮಾಡಲಾಗಿತ್ತು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಮೇಲ್ಛಾವಣಿ ಕುಸಿದು ಬಿದ್ದುದರಿಂದಾಗಿ ಇದೀಗ ಕಳಪೆ ಕಾಮಗಾರಿ ಆಗಿದೆ ಅಂತಕ್ಕಂಥ ಅನುಮಾನವೂ ಕೂಡ ಎಡೆ ಮಾಡಿಕೊಡ್ತಾ ಇರುವಂತಹದ್ದು. ಅಲ್ಲ, ಸ್ಪಷ್ಟವಾಗಿ ಕಂಡು ಬರುತ್ತೆ ಅಲ್ಲಿ ಬಿರುಕು ಬಿಟ್ಟಿರುವಂತಹ ಆ ಒಂದು ಕಟ್ಟಡ, ಆ ಗೋಡೆಗಳು ಅಥವಾ ಪಿಲ್ಲರ್, ಆ ಕಬ್ಬಿಣದ ಪೀಸ್ಗಳೆಲ್ಲ ಮುರಿದು ಬಿದ್ದಿರುವಂಥದ್ದು, ಇವೆಲ್ಲ ನೋಡಿದಾಗ 100% ಅಲ್ಲಿ ಕಳಪೆ ಕಾಮಗಾರಿ ಆಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರುತ್ತೆ. ಸಂಬಂಧಪಟ್ಟಂಥವ್ರು, ಈ ಟೆಂಡರ್ ಪಡ್ಕೊಂಡಂಥವ್ರು ಯಾರು, ನಿರ್ಮಾಣ ಮಾಡಿದಂಥವ್ರು ಯಾರು, ಅವ್ರ ಮೇಲಾದರೂ ಆ್ಯಕ್ಷನ್ ತೆಗೆದುಕೊಳ್ಳುವಂಥ ಒಂದು ಪ್ರಕ್ರಿಯೆ ಜಿಲ್ಲಾಡಳಿತದ ವತಿಯಿಂದ ಆಗುತ್ತಾ ಹೇಗೆ ಅಂತ ಇನ್ನು ಮುಂದಾದರೂ? ನಿಜಕ್ಕೂ ಏನು ಈ ಒಂದು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿಯ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಅಜಯ್ ಸಿಂಗ್ ಅವರ ಒಂದು ಮತಕ್ಷೇತ್ರದಲ್ಲಿ ಆಗಿರುವಂತದ್ದು. ಸೊ ಡಾಕ್ಟರ್ ಅಜಯ್ ಸಿಂಗ್ ಅವರೇ ಈ ಒಂದು ತಾಲೂಕಾ ಕ್ರೀಡಾಂಗಣಕ್ಕೆ ಚಾಲನೆ ಕೊಟ್ಟಿದ್ರು ಮತ್ತು ಆ ಒಂದು ಮೇಲ್ಛಾವಣಿಯನ್ನ ಮಾಡಿಸಿರುವಂತದ್ದು. ಸೊ ಈ ಒಂದು ತಾಲೂಕಾ ಕ್ರೀಡಾಂಗಣಕ್ಕೆ KKRDB ಅನುದಾನದಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಿ ಇದೀಗ ಆ ತಾಲೂಕಾ ಕ್ರೀಡಾಂಗಣವನ್ನ ನಿರ್ಮಾಣ ಮಾಡಿದ್ರು. ಆದ್ರೆ ಇದೀಗ ಮೇಲ್ಛಾವಣಿ ಕುಸಿದು ಬಿದ್ದರಿಂದ ಈ ಒಂದು ಗುತ್ತಿಗೆದಾರರು ಯಾರಿದ್ದಾರೆ ಮತ್ತು ಕಳಪೆ ಕಾಮಗಾರಿ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಇದೀಗ ಕೇಳಿ ಬರುತ್ತಾ ಇರುವಂತಹದ್ದು. ಧನ್ಯವಾದ ಪುರುಷೋತ್ತಮ್ ತಮ್ಮ ಮಾಹಿತಿಗಾಗಿ.